ಅಭಿಪ್ರಾಯದಂತೆ ನೀರು ಕೊಳೆತ ಇದೆ, ಜೊತೆಗೆ ನೀರಿನಲ್ಲಿ ಮೊಸಳೆ ಇದೆ. ದಯವಿಟ್ಟು ಅಪಾಯದಿಂದ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಕ್ತಾದಿಗಳಲ್ಲಿ ವಿನಂತಿ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತಾವು ಯಾರು ಆಹಾರ ಸೇವಿಸ್ತಾ ಇದ್ದೀರಾ, ಬರುವಂತಹ ಭಕ್ತಾದಿಗಳಿಗೆ ಸ್ಥಳಾವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದರ ಸಹಕಾರದೊಂದಿಗೆ ಇಂದು ಶ್ರೀ ಮಾಲಿಂಗೇಶ್ವರ ದೇವರ ಅವಭೃತ ಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಹಾಗೂ ಇದಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ವಿರಾಜಮಾನರಾಗ್ತಾ ಇದ್ದಾರೆ. ಅವಭೃತ ಗಟ್ಟೆಯಲ್ಲಿ ಕಟ್ಟ ಪೂಜೆಯ ನಂತರ ಎಲ್ಲ ಆಚರಣೆಗಳನ್ನು ಬಳಸಿ ವೀರಮಂಗಲದ ಈ ಕುಮಾರಧಾರೆಯಲ್ಲಿ ತನ್ನ ಅವಭೃತ ಸ್ನಾನವನ್ನ ಮಾಡಿ ಮಾಡುತ್ತಿದ್ದೇವೆ. ಇದುವರೆಗೆ ನಾವ್ಯಾರೂ ಕೂಡ ಭಗವಂತನ ಅವಭೃತ ಜಲಕ ಆದ ಮೇಲೆ ಆ ನೀರು ಪಾವನವಾಗ್ತದೆ, ಆ ನೀರು ತೀರ್ಥವಾಗ್ತದೆ, ಆ ನೀರಿನಲ್ಲಿ ಅನುಗ್ರಹ ಇರ್ತದೆ. ಹಾಗಾಗಿ ಭಗವಂತನ ಜಲಕ ಆಗುವವರೆಗೆ ತಾವ್ಯಾರೂ ಕೂಡ ನೀರಿಗೆ ಇಳಿಬಾರದು. ಭಗವಂತನ ಇಂದು ನಿನ್ನೆ ಸಂಜೆಯಿಂದ ಪುತ್ತೂರಿನ ಮಹಾಲಿಂಗೇಶ್ವರ ದೇವಳದಿಂದ ಅವಭೃತ ಸವಾರಿ ಹೊರಟು ಇದೀಗ ವೀರಮಂಗಲದ
ಕುಮಾರಧಾರೆಯ ಪುಣ್ಯ ನಡೆದಲ್ಲಿ ಭಗವಂತ ಗಂಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಾಯಕ ಅನುಗ್ರಹ ಬಾಲಕೃಷ್ಣ ಗೌಡ ಗಡಿಗಳ ಪ್ರಮೋದ ಆಳುವ ಗೋಡೋಡಿ ಜನಾರ್ದನ ಕಾರ್ಯ ಸಿಂಗೋ ಕುಂಬಾರರ ಗುಡಿ ಕೈಗಾರಿಕರ ಸಂಘ ಗೋಪಾಲಗೌಡ ಕಡಿಕುಲ ಎಸ್ಐಟಿಸಿ ಡ್ರೈವರ್ ದೇಶಪ್ಪಗೌಡ ಕಾಂತಿನ ಮತ್ತು ಮನೆಯವರು ವೀರಮಂಗಲ ತನ್ನೆಲ್ಲ ಆಚರಣೆಗಳನ್ನ ಗೆಳತಿ ಕುಮಾರಧಾರೆಯಲ್ಲಿ ತನ್ನ ಅವಕೃತ ಸ್ಥಾನಕ್ಕಾಗಿ ಅವಕೃತ ಬೆಳಕಕ್ಕಾಗಿ ತೆರಳ್ತಾ ಇದ್ದಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯ ಯಾತ್ರೆಯನ್ನ ಸಂಪನ್ನಗೊಳಿಸಿರುತ್ತೇವೆ. ಮಾಡಬೇಡಿ. ಈ ವರ್ಷ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭೂಮಿಗೆ ಬಂದಿದ್ದೀರಿ. ಆಗ ಬಹಳಷ್ಟು ಎಲ್ಲರಿಗೂ ಕೂಡ ಬಂದಿದೆ. ಯಾರು ಕೂಡ ಮಾಡಬೇಡಿ.
ಕಹಿ ಘಟನೆಗಳನ್ನ ಮತ್ತೆ ನೆನಪು ಮಾಡಿಕೊಳ್ಳುವಂತದ್ದು ಬೇಡ. ಹಾಗಾಗಿ ನಮಗೆಲ್ಲರಿಗೂ ಗೊತ್ತಿದೆ, ಒಂದಷ್ಟು ವರ್ಷಗಳ ಹಿಂದೆ ಈ ಕುಮಾರಧಾರೆಯಲ್ಲಿ ಒಂದು ಅವಘಡ ಆಗಿತ್ತು. ಹಾಗಾಗಿ ನಾವು ದಯವಿಟ್ಟು ಮತ್ತೆ ಅಂತಹ ಸಂದರ್ಭಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನಮಗೆ ಈ ನೀರಿನ ಬಗ್ಗೆ, ಇಲ್ಲಿ ಆ ನದಿಯ ಬಗ್ಗೆ, ಆಳದ ಬಗ್ಗೆ, ಸೆಳೆತದ ಬಗ್ಗೆ, ಮೊಸಳೆಗಳ ಬಗ್ಗೆ ತಮಗೆ ಗೊತ್ತಿಲ್ಲ. ತಾವು ದಯವಿಟ್ಟು ಈ ಕಡೆ ಬನ್ನಿ. ನಾವೆಲ್ಲ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದಂತಹ ಭಗವಂತನ ಅವಭೃತ ಕೆಲಸ ಕುಮಾರಧಾರೆಯಲ್ಲಿ ನಡೀತಾ ಇದೆ. ನಾವೆಲ್ಲ ಪಾವನಗೊಂಡಿದ್ದೇವೆ. ಭಗವಂತನ ಪುಣ್ಯ ಪಾದಸ್ಪರ್ಶದಿಂದ ನಾವೆಲ್ಲ ಪುನೀತರಾಗಿದ್ದೇವೆ. ನಾವೆಲ್ಲ ಸಾಕ್ಷಾತ್ತಾ ಇರುವಂತಹದ್ದು ನಾವೆಲ್ಲರ ಪೂರ್ವ ಜನ್ಮದ ಸುಕೃತ ಕಾರ್ಯದ ಫಲ ಇದು. ಹಾಗಾಗಿ ಭಗವಂತನನ್ನ ದೇವರ ಅವಭೃತ ತಿಲಕದ ನಂತರ ಎಲ್ಲರೂ ಕೂಡ ಒಂದೇ ಸಾರಿ ಕಟ್ಟೆಯ ಬಳಿ ಬರಬೇಡಿ. ನಾವು ದಯವಿಟ್ಟು ಸಾವಕಾಶವಾಗಿ ಬನ್ನಿ. ಕಟ್ಟೆಯ ಬಳಿ ಸಾಕಷ್ಟು ಜಾಗದ ಲಭ್ಯತೆ ಇಲ್ಲ, ಇಕ್ಕಟ್ಟಾದ ವ್ಯವಸ್ಥೆ ಇದೆ. ತಾವುಗಳು ಅದನ್ನ ಗಮನಿಸಿಕೊಂಡು ನಿಧಾನವಾಗಿ ಭಗವಂತನ ಕಟ್ಟಪೂಜೆ ನಡೀತದೆ. ನಂತರದಲ್ಲಿ ನಿಧಾನವಾಗಿ ಸಾವಕಾಶವಾಗಿ ಇಲ್ಲಿಂದ ತೆರಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತೇವೆ. ಭಗವಂತ ತನ್ನ ಅವಭೃತ ಜಲಕವನ್ನು ಮಾಡುವುದರ ಮೂಲಕ ಮತ್ತೆ ನದಿ ಕಿನಾರೆಯ ಈ ಕಟ್ಟೆಯಲ್ಲಿ ಕಟ್ಟ ಪೂಜೆಯನ್ನ ಪಡೆದು ಮತ್ತೆ ತನ್ನ ಆಲಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯಕ್ಕೆ ತೆರಳಿ ಧ್ವಜ ಅವರೋಹಣದ ಮೂಲಕ ಈ ವರ್ಷದ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಉಪಯುಕ್ತವಾದಂತಹ ತೆರೆಯನ್ನ ಬೀಳಲಿಕ್ಕಿವೆ. ವರ್ಷದಿಂದ ವರ್ಷಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನ ಜೊತೆ ಹೆಜ್ಜೆಯನ್ನ ಹಾಕಿಕೊಂಡು ಬರ್ತಾ ಇರುವಂತಹ ಭಕ್ತಾಭಿಮಾನಿಗಳು ತಮ್ಮ ಹಸಿವನ್ನ ನೀಗಿಸುವುದಕ್ಕೋಸ್ಕರ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ನದಿಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹಾಗೆ ಮಹಿಳೆಯರಿಗೂ ಕೂಡ ಬಟ್ಟೆಯನ್ನ ಬದಲಿಸಬೇಕಾದಂತಹ ಸಂದರ್ಭದಲ್ಲಿ ಬಟ್ಟೆಯನ್ನ ಬದಲಿಸುವುದಕ್ಕೋಸ್ಕರ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ನದಿಯಲ್ಲಿ ಬಂದಿರುವಂತಹ ಭಕ್ತರಿಗೆ ನದಿಯಲ್ಲಿ
ನದಿಯ ಕಿನಾರೆಯಲ್ಲಿ ನಿಲ್ಲಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನದಿಯನ್ನ ಅತ್ಯಂತ ಸ್ವಚ್ಛವಾಗಿ ಮಹಾಲಿಂಗೇಶ್ವರ ದೇವರ ಪುತ್ತೂರು ದೇವಸ್ಥಾನದ ವತಿಯಿಂದ ಕಿನಾರೆಯನ್ನ ಸ್ವಚ್ಛವಾಗಿಟ್ಟಿದ್ದಾರೆ. ಇದೆಲ್ಲ ಹುಲ್ಲುಗಳಿತ್ತು, ಅದೆಲ್ಲವನ್ನ ಸ್ವಚ್ಛ ಮಾಡಿ ತಮಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಸಮಿತಿಯವರು. ಪುತ್ತೂರಿನಿಂದ ಬಂದಿರುವಂತಹ ವೇದು ತಮ್ಮನ್ನ ದಯಾನಂದ ಅವರು ಇಲ್ಲಿ ಕಾಯ್ತಾ ಇದ್ದಾರೆ. ಪುತ್ತೂರಿನಿಂದ ಬಂದಿರುವಂತಹ ವೇದು ಅವರು ಉಪಹಾರದ ವ್ಯವಸ್ಥೆ ಹತ್ತಿರ ಬನ್ನಿ ತಮ್ಮನ್ನ ದಯಾನಂದ ಅವರು ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ಭಕ್ತಾಭಿಮಾನಿಗಳಲ್ಲಿ ವಿನಂತಿಯನ್ನ ಮತ್ತೊಂದು ಸಾರಿ ಮಾಡಿಕೊಡ್ತಾ ಇದ್ದೇವೆ. ಮಹಿಳೆಯರಿಗೆ ಒಳಗಾಗಿ ವ್ಯವಸ್ಥೆಯನ್ನ ಮಾಡಿಕೊಡಿ. ತೀರ್ಥಸ್ನಾನವನ್ನ ಮಾಡುವುದಕ್ಕೋಸ್ಕರ ಮಹಿಳೆಯರಿಗೆ ವ್ಯವಸ್ಥೆಯನ್ನ ಮಾಡಿಕೊಡಿ. ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡಿ. ಅವಕಾಶವಾಗಿ ತಾವೆಲ್ಲರೂ ಕೂಡ ನೀರಿಗೆ ಇಳಿಬೇಕು. ಮಕ್ಕಳು, ವೃದ್ಧರು ಮತ್ತು ಮಹಿಳೆಯರಿಗೆ ಮೊದಲಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟು ನಂತರ ಅವೆಲ್ಲ ಭಗವಂತನ ತೀರ್ಥಸ್ನಾನವನ್ನ ಮಾಡಬೇಕು. ಭಕ್ತನ ಹೃದಯದಲ್ಲಿ ನೆಲೆಸಿರುವಂತಹ ಮಹಾದೇವ ಮಹಾಲಿಂಗೇಶ್ವರ ದೇವರು ಕಷ್ಟ ಎಂದಾಗ ತಕ್ಷಣ ನಮ್ಮ ಬಾಯಲ್ಲಿ ಬರುವಂತದ್ದು ಸ್ವಾಮಿ ಮಹಾಲಿಂಗೇಶ್ವರ ಅನ್ನುವಂತಹ ಮಾತು. ಕೇವಲ ಮಹಾಲಿಂಗೇಶ್ವರ ಅನ್ನುವಂತಹ ಮಾತು ಸಾಕಿ ತಮ್ಮೆಲ್ಲ ಪ್ರಶ್ನೆಗಳನ್ನ ಬಗೆಹರಿಸಿಕೊಳ್ಳಲು, ಪರಿಹರಿಸಿಕೊಳ್ಳಲು ಅನ್ನುವಂತಹ ಪ್ರತೀತಿ ಇದೆ. ಬಹುಶಃ ಅತಿ ಹೆಚ್ಚು ಕಟ್ಟ ಪೂಜೆಗಳನ್ನ ಪಡೆಯುವಂತಹ ಏಕೈಕ ದೇವರು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು. ಪ್ರತಿನಿತ್ಯವೂ ಕೂಡ ಭಕ್ತರ ಬಳಿಗೆ ತೆರಳಿ ಕಟ್ಟ ಪೂಜೆಗಳನ್ನ ಸ್ವೀಕರಿಸಿ ಭಕ್ತರನ್ನ ಅನುಗ್ರಹಿಸುವಂತದ್ದು ಮತ್ತು ತನ್ನ ಅವಭೃತ ಸವಾರಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಟ್ಟ ಪೂಜೆಗಳು, ಸಾವಿರಾರು ಭಕ್ತರ ಆರತಿಗಳನ್ನ ಪಡೆದು ಭಕ್ತರನ್ನ ಅನುಗ್ರಹಿಸ್ತಾ ಇರುವಂತಹದ್ದು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು. ಅದಕ್ಕೆ ಹಿರಿಯರು ಹೇಳಿದ್ದು ಹತ್ತೂರು ಕೊಟ್ಟರು ತುತ್ತೂರು ಬಿಡೆ ಅನ್ನುವಂತಹ ಮಾತು. ಗೋಲ್ಯದಿಂದ ಬಂದಿರುವಂತಹ ದೀಕ್ಷಿತ ನಾಯಕ್ ಅವರನ್ನ ಕನಸಪ್ರಭೆಯಲ್ಲಿ ಕಾಯ್ತಾ ಇದ್ದಾರೆ. ಗೋಲ್ಯದಿಂದ ಬಂದಿರುವಂತಹ ದೀಕ್ಷಿತ್ ನಾಯಕ್ ತಮ್ಮನ್ನ ಕನಸಪ್ರಭೆಯಲ್ಲಿ ಕಾಯ್ತಾ ಇದ್ದಾರೆ. ತಾವು ದಯವಿಟ್ಟು ಇಲ್ಲಿ ಇದ್ರೆ ಸಣ್ಣ ಹುಡುಗರಿದ್ದಾರೆ, ಅವರನ್ನ ಭೇಟಿಯಾಗಬೇಕು. ಧನುಷ್ ತಮ್ಮನ್ನ ಕಾಯ್ತಾ ಇದ್ದಾರೆ. ದೀಕ್ಷಿತ್ ನಾಯಕ್ ತಾವು ದಯವಿಟ್ಟು ಇಲ್ಲಿ ಉಪಹಾರ ಕೌಂಟರ್ ಹತ್ರ ಬನ್ನಿ.